ಕೂಡಲ ಸಂಗಮ ಪಂಚಮಸಾಲಿ ಪೀಠಕ್ಕೆ ಬೀಗ ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತೆ ಪೀಠಕ್ಕೆ ವಾಪಸ್ಸಾಗಿದ್ದಾರೆ ಬಸವಜಯ ಮೃತ್ಯುಂಜಯ ಶ್ರೀಗಳು. ಹುನಗುಂದ ಪಟ್ಟಣದ ಸಭೆ ಬಳಿಕ ಪೀಠಕ್ಕೆ ತೆರಳಿದ್ದಾರೆ ಸ್ವಾಮೀಜಿ. ಇನ್ನು ಭಕ್ತರು ಬೆಂಬಲಿಗರ ಸಮ್ಮುಖದಲ್ಲಿ ಪೀಠಕ್ಕೆ ಪ್ರವೇಶವನ್ನ ಮಾಡಿದ್ದಾರೆ. ಸ್ವಾಮೀಜಿಗೆ ಶಾಲು ಹೊದಿಸಿ ಸನ್ಮಾನಿಸಿದ್ದಾರೆ ಭಕ್ತರು. ಸ್ವಾಮೀಜಿ ಪರ ಭಕ್ತರ ಘೋಷಣೆ ಹಾಗೂ ಸಂಭ್ರಮ ಜೋರಾಗಿತ್ತು. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕೂಡಲ ಸಂಗಮ ಪೀಠ ಇದು. ಮಠದಲ್ಲಿ ಭಕ್ತರಿಂದ ಸಮಾಲೋಚನೆ ಮಾಡ್ತಾ ಇದ್ದಾರೆ ಸ್ವಾಮೀಜಿ. ಇನ್ನು ಕೂಡಲ ಸಂಗಮ ಪಂಚಮಸಾಲಿ ಪೀಠಕ್ಕೆ ಬೀಗ ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಪೀಠಕ್ಕೆ ಇದೀಗ ವಾಪಸ್ಸಾಗಿದ್ದಾರೆ ಬಸವಜಯ ಮೃತ್ಯುಂಜಯ ಶ್ರೀಗಳು. ಹುನಗುಂದ ಪಟ್ಟಣದ ಸಭೆ ಬಳಿಕ ಪೀಠಕ್ಕೆ ತೆರಳಿದ್ದಾರೆ ಸ್ವಾಮೀಜಿ. ಇನ್ನು ಭಕ್ತರು ಬೆಂಬಲಿಗರ ಸಮ್ಮುಖದಲ್ಲಿ ಪೀಠಕ್ಕೆ ಪ್ರವೇಶವನ್ನ ಮಾಡಿದ್ದಾರೆ. ಸ್ವಾಮೀಜಿಗೆ ಶಾಲು ಹೊದಿಸಿ ಸನ್ಮಾನಿಸಿದ್ದಾರೆ ಭಕ್ತರು. ಸ್ವಾಮೀಜಿ ಪರ ಭಕ್ತರ ಘೋಷಣೆ ಹಾಗೂ ಸಂಭ್ರಮ ಜೋರಾಗಿತ್ತು. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕೂಡಲ ಸಂಗಮ ಪೀಠ ಇದು. ಇನ್ನು ಮಠದಲ್ಲಿ ಭಕ್ತರೊಂದಿಗೆ ಸಮಾಲೋಚನೆಯನ್ನ ಮಾಡ್ತಾ ಇದ್ದಾರೆ ಸ್ವಾಮೀಜಿ. ನೋಡ್ರಿ, ಇಬ್ರು ಗುರು ಶಿಷ್ಯರು. ಆಮೇಲೆ ಏನೋ ಸಣ್ಣ ಪುಟ್ಟಕ್ಕೇನೆ ಭಿನ್ನಪ್ಪ ಅಂದಿರೋದು. ಎಲ್ಲರ ಜೊತೆ ಸಮಾಚಾರ ಐತಿ. ಅವ್ರವ್ರ ದೃಷ್ಟಿಕೋನದಲ್ಲಿ ನಮ್ಮ ಬಗ್ಗೆ ತಪ್ಪು ಅದನ್ನ ಮುಕ್ತ ಬಂದು ಬಗೆಹರಿಸಿ ಮೂಡೋದು. ನಮ್ಮಲ್ಲಿ ಯಾವುದೇ ರೀತಿ ಭಿನ್ನಪ್ಪ ಅವ್ರ ಇವರ ಹೇಳಿಕೆಗಳು ಮಾತು ಕೇಳಿ ಭಿನ್ನಪ್ಪ ಬಂದಿರ್ಬೋದು. ಅವರು ನಮ್ಮ ಜೊತೆ ಮುಕ್ತ ಕೂತ್ಕೊಂಡು ಮಾತಾಡಿ ಮುಗಿಸ್ಬಿಟ್ರು. ನಮ್ಮ ಕೂಡಲ ಸಂಘದ ಭಕ್ತರೊಂದಿಗೆ ಅವರೆಲ್ಲ ಮಾತುಕತೆ ಮಾಡಿದ್ದಾರೆ. ಅವ್ರು ಹೇಳಿದ್ಮೇಲೆ ಮಾತಾಡಿದಾರೆ ಅಂತ ಭಕ್ತರು ಇಲ್ಲಿ ವೇದಿಕೆ ಹೇಳಿದ್ರು. ಅವರ ಕೂಡಲ ಸಂಘದ ಭಕ್ತರು ಬಂದು ಕರ್ಕೊಂಡು ಹೊಂಟಾರೆ. ಹಾಗಾಗಿ ಎಲ್ಲ ಇಡೀ ಬಾಗಲಕೋಟೆ, ವಿಜಯಪುರ ಜಿಲ್ಲೆ, ಗದಗ, ಧಾರವಾಡ ಎಲ್ಲ ಕಡೆ ಜನ ಬಂದಾರೆ. ನಾನು ಜನರಿಗೆ ಏನು ಕರೆ ಕೊಟ್ಟಿಲ್ಲ, ಕೇಳೇ ಪಾಪ ಅಲ್ಲಿಂದ ಬಂದಾರಲ್ಲ. ಈಗ ಹೋಗಿ ಅಲ್ಲಿ ಇದು ಮಾಡ್ಸಕ್ಕೆ ಘಟನೆ ಅಂದರೆ ಏನು ಸರ, ಮೊದಲು ಇಲ್ಲಿ ಗೇಟ್ ಇದ್ದಿಲ್ಲ. ಗೇಟ್ ಇಲ್ಲ ಸಂಬಂಧ ಆಡಳಿತ ಮಂಡಳಿ ಅಧ್ಯಕ್ಷರು ಹಾಗೂ ಸಮಾಜ ಹಿರಿಯರು ಕೂಡಿ ಗೇಟ್ ಕುಂದ್ಸೈತಿ. ಗೇಟ್ ಕುಂದ್ರಿಸೋ ದಿವಸನೂ ಕುಂದ್ರಿಸ್ಬೇಡ ಅಂತಂದು ಒಬ್ರು ಯಾರೋ ಫೋನ್ ಮಾಡಿದರು. ಸ್ವಾಮೀಜಿಯರು ಹೇಳ್ಯಾರ ಕುಂದ್ರಿಸ್ಬೇಡ ಚಿತ್ರಿಯವರು ಅಂತಂದು ಫೋನ್ ಬಂತು. ಗೇಟು ಇಲ್ಲಿ ರಾತ್ರಿ ಯಾರ್ಯಾರು ಬರ್ತಾರೆ, ಏನೇನು ನಡೀತೀವಪ್ಪ, ದೊಡ್ಡ ಸಮಾಜದ ಮಠ. ಈಗ ಅಧ್ಯಕ್ಷರು ಕಾಶ್ಯಪ್ನವ್ರು ಕುಂದ್ರಿಸಂದ್ರೆ ಕುಂದ್ರಿಸ್ತೀನಿ, ನೀವೇನೇ ಹೇಳಿದ್ರು ಆ ಅಧ್ಯಕ್ಷರಿಗೆ ಸಮಾಜದ ಹಿರಿಯರಿಗೆ ತಿಳಿಸಿ ಅಂತ ಹೇಳಿದೆ. ಆ ಪ್ರಕಾರ ಗೇಟ್ ಕುಂದ್ರಿಸಂದ್ರೆ ಡೈಲಿ ಬೀಗ ಹಾಕ್ಕೊಂಡು ಹೋಗ್ತಿದ್ದೆ. ಮೊನ್ನೆ ಅದೇ ಥರನೂ ನನ್ನ ಡ್ಯೂಟಿ ಮುಗಿಸಿ ಬೀಗ ಹಾಕ್ಕೊಂಡು ಹೋಗಿದ್ದೀನಿ. ಬೀಗ ಹಾಕೊಂಡು ರಾತ್ರಿ ಬಂದರು ಮಲ್ಲಂಗೌಡ್ರನವರು. ಬಂದು ಮನೆಗೆ ಬಂದು 10:30 ಸ್ವಲ್ಪ ಎಲ್ಲಿದ್ದು ಚಂದ್ರ ಮನೇಲಿದ್ದೀನಿ ಅಂತಂದೆ. ಬಂದರು, ಬೀಗ ಕೊಡಂದ್ರು. ಕೊಡಲ್ರ ಅಧ್ಯಕ್ಷರಿಗೆ ಹೇಳಿ ಅಧ್ಯಕ್ಷರ ಜೊತೆ ಮಾತಾಡ್ರಿ ಅಂತ ಹೇಳಿದೆ. ಏನು ಬೀಗ ಕೊಡಲೇಬೇಕಂತಂದ್ರು. ಕೊಡಲಿಲ್ಲ, ನನಗೆ ಭಯ ಬಂತು. ಭಯ ಅಂತ ನಮ್ಮ ಸಮಾಜ ಮುಖಂಡರಾದಂಥ ನಮ್ಮ ಆತ್ಮೀಯ ಸಹೋದರಾದ ಅಮರೇಶ್ ನಾಗವ್ರಿಗೆ ಫೋನ್ ಮಾಡಿದೆ. ಹಿಂಗೆ ಬೀಗ ಕೇಳಕತ್ತ ರಾತ್ರಿ ಬಾ ಇಲ್ಲಿ ಬಂದವ್ರು ಹೇಳಿದ್ರು. ಮುಂಜಾನೆ ಡ್ಯೂಟಿ ಬರ್ತಾನೆ ತೆಗಿತಾನೆ, ಹೋಗಿ ಚರ್ಚೆ ಮಾಡಿರಿ. ಇವತ್ತನೇ ಯಾಕೆ ಬೀಗ ಬೇಕು ನಿಮಗೆ ಅಂತ. ಏನೋ ಮಟ್ಟಕ್ಕೆ ಇರ್ತೀವಿ ಅಂದ್ರೆ ಮಟ್ಟಕ್ಕೆ ಅಂದ್ರೆ ಈಗ ಹೋಗೋ ಟೈಮ್ನೂ ಅಲ್ಲ. ಐಬಿಗರ್ ಹೇಳ್ತೀವಿ, ಎಲ್ಲರ ಇದು ಮಾಡ್ತೀವಿ, ಕೇಳೋ ಟೈಮ್ನಲ್ಲಿ ಕಿಲಿ ಬೆಳಿಗ್ಗೆ ಬರ್ರಿ ಅಂತ ಹೇಳಿದ್ರು ಅವರು. ಬೆಳಿಗ್ಗೆ ಬರೋಕೆ ನಾ ಬರೋಂಗೆ ಡ್ಯೂಟಿಗೆ ಬಂದೆ. ಸ್ವಲ್ಪ ಬೇಗನೆ ಬಂದೆ. ಬರುವಾಗ ನಾ 8-9 ಗಂಟೆಗೆ ಬರ್ತೀನಿ, ಮಾಮೂಲಿ ಟೈಮ್ ರೀ. ಬೇಗನೆ ಬಂದೆ. ಇವರು ಈ ಥರ ಮಾತಾಡಿದ್ದಕ್ಕೆ ಬಂದು ಇಲ್ಲಿ ನೋಡ್ತೀನಿ. ಈ ಬೀಗ ನೋಡಿತ್ತು, ಮೇಲೆ ಬೀಗ ನೋಡಿದೆ ಸರ. ನೋಡಿದೆ, ಹೆಂಗೆ ಬೀಗ ಹೊಡೆದ್ರಿ ಅಂತ. ಹೊಡೆದಿಲ್ಲ ಅಂತ ವಾದ ಮಾಡಿದರು. ಮೈಮ್ಯಾಗ ಬರೋಕೆ ನಂಗೆ ಭಯ ಬಂದು ಒಬ್ಬನೇ ಜ್ಞಾನ ಬೆಳಗಿನ ಸುಮಾರು. ಸೀದಾ ಪೊಲಿಟಿಷನ್ಗೆ ಹೋಗಿ ಸಿಬ್ಬಂದಿಯವ್ರಿಗೆ ತಿಳಿಸಿದ. ಸಿಬ್ಬಂದಿಯವರು ಬಂದರು. PSI ಸಾಹೇಬ್ರಿಗೆ ಮಾತಾಡಿದೆ. ಸರ್ ಹಿಂಗೆ ಆಯ್ತು, ಹಿಂಗೆ ಮಾಡ್ಯಾರ ಇಂಥವ್ರು ಅಂತಂದು. ಆಯ್ತು ಅಂದ್ರೆ ನಾನು ಒಳ್ಳೆ ಇನ್ನೊಂದು ಬೀಗ ಇಲ್ಲಿದ್ದು ಇನ್ನೊಂದು ಆಯ್ಕೆ ಸರ್. ನಾ ಪೀಠದ ಅಧ್ಯಕ್ಷರಿಗೆ ಹೇಳಿದೆ, ಸರ್ ಹಿಂಗೆ ಬಂದಿದ್ದು ರಾತ್ರಿ ನಾವು ಕೊಟ್ಟಿಲ್ಲ, ನಮ್ಮ ಮಠಕ್ಕೆ ಬರ್ತಲಿ ಹಿಂಗೆ ಬೀಗ ಮುರಿದ್ರೆ ಅಂತ ಹೇಳಿದೆ. ಹಿಂಗೆ ಮಾತಾಡ್ರಿ ಅಂದೆ. ಆ ಪ್ರಕಾರ ನಾವು FIR ಮಾಡಿ ಸರ್. ಘಟನೆ ಅಂದರೆ ಏನು ಸರ, ಮೊದಲು ಇಲ್ಲಿ ಗೇಟ್ ಇದ್ದಿಲ್ಲ. ಗೇಟ್ ಇಲ್ಲ ಸಂಬಂಧ ಆಡಳಿತ ಮಂಡಳಿ ಅಧ್ಯಕ್ಷರು ಹಾಗೂ ಸಮಾಜ ಹಿರಿಯರು ಕೂಡಿ ಗೇಟ್ ಕುಂದ್ಸೈತಿ. ಗೇಟ್ ಕುಂದ್ರಿಸೋ ದಿವಸನೂ ಕುಂದ್ರಿಸ್ಬೇಡ ಅಂತಂದು ಒಬ್ರು ಯಾರೋ ಫೋನ್ ಮಾಡಿದರು. ಸ್ವಾಮೀಜಿಯರು ಹೇಳ್ಯಾರ ಕುಂದ್ರಿಸ್ಬೇಡ ಚಿತ್ರಿಯವರು ಅಂತಂದು ಫೋನ್ ಬಂತು. ಗೇಟು ಇಲ್ಲಿ ರಾತ್ರಿ ಯಾರ್ಯಾರು ಬರ್ತಾರೆ, ಏನೇನು ನಡೀತೀವಪ್ಪ, ದೊಡ್ಡ ಸಮಾಜದ ಮಠ. ಈಗ ಅಧ್ಯಕ್ಷರು ಕಾಶ್ಯಪ್ನವ್ರು ಕುಂದ್ರಿಸಂದ್ರೆ ಕುಂದ್ರಿಸ್ತೀನಿ, ನೀವೇನೇ ಹೇಳಿದ್ರು ಆ ಅಧ್ಯಕ್ಷರಿಗೆ ಸಮಾಜದ ಹಿರಿಯರಿಗೆ